ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯನ್ ಪ್ಲೇಯರ್ಸ್ಗಳು ಅಂತ ಬಂದಾಗ ಈ ಮಿನಿ ಆಕ್ಷನ್ ಅಲ್ಲಿ ಕ್ಯಾಪ್ ಪ್ಲೇಯರ್ಸ್ಗಳು ಯಾವಾಗಲೂ ಜಾಸ್ತಿ ಅಮೌಂಟ್ ಹೋಗೋದನ್ನ ನೋಡಿದ್ದೀವಿ. ಮಿನಿ ಆಕ್ಷನ್ ಅಲ್ಲಿ ಅವ್ನ ಅಜ್ಜಿ ಈ ಸಲ ಒಂಥರ ಡಿಫ್ರೆಂಟ್ ಗುರು. 18 ವರ್ಷ ಆಗಿದ್ದೆ ಬೇರೆ, ಈ ಸೀಸನ್ ಆಗ್ತಾ ಇರೋದೇ ಬೇರೆ. ಅನ್ಕ್ಯಾಪ್ ಪ್ಲೇಯರ್ ಹೋಗಿರೋದು ಅಲ್ಲ 14.20 ಕೋಟಿಗೆ ದಾಖಲೆ ಬರ್ದಿರೋದು ಇವತ್ತು. ಇಬ್ಬಿಬ್ರು ಪ್ಲೇಯರ್ ದಾಖಲೆ ಬರ್ದಿರೋದು ಗುರು. ನಂಬ್ತೀರಾ? ಒಬ್ಬ ಪ್ಲೇಯರ್ ಅಂದ್ರೆ ಫ್ಲುಕ್ಕಲ್ಲಿ ಹೊಡೆದ್ಬಿಟ್ರು ಅಂದ್ರೆ ನಂಬಿಡ್ಬೋದು. ಇಬ್ಬಿಬ್ರು ಪ್ಲೇಯರು CSK 14.20 ಕೋಟಿ ಕೊಟ್ಬಿಟ್ಟು ತಗೊಂಡಿರೋದು ನಂಬಕ್ಕಾಗ್ತಾ ಇಲ್ಲ ಗುರು. ನನಗೆ ಕಳೆದು ಹೋಗ್ಬಿಟ್ಟಿದ್ದೀನಿ. ಅಥವಾ ಆಪ್ಷನ್ಸ್ ಜಾಸ್ತಿ ಇಲ್ಲದೆ ಇರೋದು ಇಲ್ಲಿ ಹೊಡ್ತಾ ಬಿದ್ದಿದೆ ಅಂತ ಕಾಣಿಸುತ್ತೆ. ಇಂಡಿಯನ್ ಪ್ಲೇಯರ್ಸ್ಗಳ ಆಪ್ಷನ್ಸು, ಕ್ಯಾಪ್ ಪ್ಲೇಯರ್ಸ್ಗಳ ಆಪ್ಷನ್ಸ್ ಅಷ್ಟೇನಾಗಿಲ್ಲ ಈ ಸೀಸನ್ಲು. ಅದಕ್ಕೋಸ್ಕರನೇ ಅನ್ಕ್ಯಾಪ್ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಿ ಅನ್ಕ್ಯಾಪ್ ಪ್ಲೇಯರ್ಸ್ಗಳನ್ನ ಹುಡುಕಿ ತಗೊಂಡಿದ್ದಾರೆ ಇಲ್ಲಿ CSKಯ ಟೀಮು. 14.2 ಕೋಟಿ 20 14.20 ಇಬ್ರು ತಗೊಂಡಿದ್ದಾರೆ. ಇಬ್ರು ಈ ಕಡೆಯಿಂದ ಫಸ್ಟ್ ಪ್ಲೇಯರು ಕಾರ್ತಿಕ್ ಶರ್ಮಾ, ವಿಕೆಟ್ ಕೀಪರ್, ಬ್ಯಾಟರ್ ಒಂದು ಕಡೆ ಆಯಿತು ಅಂತಂದರೆ ಇನ್ನೊಬ್ರು ಬಂದ್ಬಿಟ್ಟು ಹೆಸರಪ್ಪ ಪ್ರಶಾಂತ್ ವೀರ್. 14.20 ಕೋಟಿ. ಯಾರು ಗುರು ಈ ಪ್ಲೇಯರ್ಸು ಅಂತ ಕೇಳ್ತಂದ್ರೆ ಪ್ರಶಾಂತ್ ವೀರ್ನೇ ಫಸ್ಟ್ ತಗೊಂಡಿದ್ದು. ಆಮೇಲೆ ಬಂದಿದ್ದು ಕಾರ್ತಿಕ್ ಅವರು. ಸೊ ಕಾರ್ತಿಕ್ ಶರ್ಮಾ ಯಾರು ಅಂತ ಕೇಳಿದ್ರೆ ರಾಜಸ್ಥಾನ ವಿಕೆಟ್ ಕೀಪರ್, ಬ್ಯಾಟರ್ ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ರೀಸೆಂಟಾಗಿ ಆಯ್ತಲ್ಲ, ಇದರಲ್ಲಿ 160+ ಕನ್ಸಿಸ್ಟೆಂಟಾಗಿ ಸ್ಕೋರ್ ಮಾಡಿದರೆ, ಅಂದರೆ ಸ್ಟ್ರೈಕ್ ರೇಟಲ್ಲಿ ಸ್ಕೋರ್ ಮಾಡಿದರೆ. ಸಖತ್ ಸ್ಟ್ರೈಕ್ ರೇಟ್ ಇದೆ ಅಂತ ಇವ್ರದ್ದು. ಅದಕ್ಕೋಸ್ಕರ ಇವ್ರನ್ನ ತಗೊಂಡಿದ್ದಾರೆ. 5 ಮ್ಯಾಚ್ ಏನೋ ಆಡಿದ್ದಾರೆ. ಸೊ 5 ಮ್ಯಾಚಲ್ಲಿ ಇವ್ರ ಅಂಥ ಹೆವಿ ರನ್ಸ್ಗಳು ಕೂಡ ಹೊಡೆದಿಲ್ಲ. ಇವರ ರನ್ಸ್ ಅಂತ ಬಂದಾಗ ಲಾಸ್ಟು 5 ಮ್ಯಾಚಲ್ಲಿ ಹೊಡೆದಿರುವಂಥದ್ದು 133 ರನ್ಸ್ನ ಹೊಡೆದಿದ್ದಾರೆ ವಿತ್ ಸ್ಟ್ರೈಕ್ ರೇಟ್ ಆಫ್ ಆಲ್ಮೋಸ್ಟ್ 160+. ಸೊ ಇವರ ಸ್ಟ್ರೈಕ್ ರೇಟನ್ನು ಹೋಗ್ಬಿಟ್ಟು ತೊಗೊಂಡಿದ್ದಾರೆ. ನನ್ನ ಹತ್ರ ಕಾಣಿಸ್ತೈತಲ್ಲ, ಏನಕ್ಕೆ ಇಷ್ಟೊಂದು ಸುರಿದ್ರು ಒಬ್ಬ ವಿಕೆಟ್ ಕೀಪರ್ ಬ್ಯಾಟರ್ಗೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸೀರಿಯಸ್ಲಿ ಅರ್ಥ ಆಗ್ತಾ ಇಲ್ಲ. ಏನು ದಡ್ರಾಯ್ ನನ್ನ ಮಕ್ಕಳು ಅಲ್ಲ. ಇವರೇ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. MS ಧೋನಿ ಇದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ. ಇವ್ರು ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ವಿಕೆಟ್ ಕೀಪರ್ ಬ್ಯಾಟರು ಅಂದರೆ ವಿಕೆಟ್ ಕೀಪರ್ ಬ್ಯಾಟಿಂಗಲ್ಲಿ ನೋಡ್ತಾ ಇಲ್ಲ, ಬರೀ ಫಿನಿಶಿಂಗ್ ರೋಲಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡ್ತಾ ಇದ್ದಾರಾ ಗೊತ್ತಿಲ್ಲ. ಬರೀ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡ್ತಾ ಇದ್ದಾರೆ. ಹೆಂಗೆ ನೋಡ್ತಾ ಇದ್ದಾರೆ ಇವ್ರನ್ನ ಅಂತ. ಒಟ್ಟು 14.20 ಕೋಟಿ ಕೊಟ್ಟು ತಗೊಂಡಿದ್ದಾರೆ ಅಂತಂದರೆ ರಾಜಸ್ಥಾನ್ ವಿಕೆಟ್ ಕೀಪರ್ ಬ್ಯಾಟರ್ನ ಖಂಡಿತ ಅವ್ರು ಆಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂತಂದರೆ 14.20 ಕೋಟಿ ಕೊಟ್ಟಿರೋದಕ್ಕೂ ವರ್ತಿರೋದಿಲ್ಲ, ಏನೂ ಇರೋದಿಲ್ಲ. ಮತೀಶಾ ಪತಿರನ್ನು ಬಿಟ್ಟಿದ್ಕೂ ಕೂಡ ಏನೂ ಇರೋದಿಲ್ಲ. ಹಂಗಾಗಿ ಹೋಗ್ಬಿಡುತ್ತೆ, ದಡ್ತನ ಆಗಿ ಹೋಗ್ಬಿಡುತ್ತೆ. ಸೊ ಒಳ್ಳೆ ಪ್ಲೇಯರ್ ಅಂತ ಕಾಣಿಸುತ್ತೆ. ನಾವೇನು ಅಷ್ಟನ್ನ ಸಯಾದ್ ಮುಸ್ತಾಕ್ ಅಲಿನ ಫಾಲೋ ಮಾಡಿಲ್ಲ. ಸಯಾದ್ ಮುಸ್ತಾಕ್ ಅಲಿನ ನೋಡ್ಬಿಟ್ಟು ಇವರು ಬರೀ ಸಯಾದ್ ಮುಸ್ತಾಕ್ ಅಲಿ ಮಾತ್ರ ಅಂತಾರೆ, ಡೊಮ್ಯಾಸ್ಟಿಕಲ್ಲಿ ಇಲ್ಲೆಲ್ಲ ನೋಡಿರ್ತಾರೆ. ಜೊತೆಗೆ ಟ್ರಯಲ್ಸ್ಗೂ ಕೂಡ ಕರೆದಿರ್ತಾರೆ. ಟ್ರಯಲ್ಸಲ್ಲಿ ಯಾವ ಥರ ಇವರು ತೋರಿಸ್ಕೊಂಡಿದ್ದಾರೆ ಅವರು CSK ಮುಂದೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ ಖಂಡಿತ. ಬರೀ ಅಲ್ಲಿನ ಪರ್ಫಾರ್ಮೆನ್ಸ್ನ, ಸಯಾದ್ ಮುಸ್ತಾಕ್ ಅಲಿ ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ಮಾತ್ರ ತೊಗೊತಾ ಇಲ್ಲ. ಅಲ್ಲಿ ಟ್ರಯಲ್ಸಿಗೆ ಕರೆದ್ಬಿಟ್ಟು ಟ್ರಯಲ್ಸಲ್ಲಿ ಆಡೋ ಒಂದು ರೀತಿನ ನೋಡ್ಬಿಟ್ಟು, ವೈಖರಿನ ನೋಡ್ಬಿಟ್ಟು ತಗೊತಾ ಇದ್ದಾರೆ. 14.20 ಕೋಟಿ ಹೆವಿ ಆಯಿತು. ದಾಖಲೆ ಗುರು, ಇದು ಹಿಸ್ಟಾರಿಕ್ ದಾಖಲೆ. ಇದು IPL ಹಿಸ್ಟ್ರಿನೇ ಒಬ್ಬ ಅನ್ಕ್ಯಾಪ್ ಪ್ಲೇಯರ್ಗೆ 14.20 ಕೋಟಿ ಸಿಕ್ಕಿಲ್ಲ. ಪ್ರಶಾಂತ್ ವೀರ್ ಯಾರು ಅಂತಂದರೆ ಇವರೇ ಅಲ್ವಾ ಬ್ರೇಕ್ ಡೌನ್ ಮಾಡಿದ್ದು ಫಸ್ಟ್ ರೆಕಾರ್ಡ್ 14.20 ಕೋಟಿನ. ಆಮೇಲೆ ಇವ್ರು ಬಂದ್ಬಿಟ್ಟು ಕಾರ್ತಿಕ್ ಬಂದ್ಬಿಟ್ಟು ಮ್ಯಾಚ್ ಮಾಡಿದ್ರು ಅಷ್ಟೇ. ಇಬ್ರು ನೋಡಿ ಈಕ್ವಲ್ ಆಗಿ ಮ್ಯಾಚ್ ಮಾಡಿದ್ದಾರೆ. ಒಂದು ಮೇಲೂ ಇಲ್ಲ, ಒಂದು ಸ್ವಲ್ಪ ಕೆಳಗೂ ಇಲ್ಲ. ಇವಾಗ ಜಾಯಿಂಟ್ ರೆಕಾರ್ಡ್ ಓನರ್ಸ್ ಆಗ್ತಾರೆ ಇವರು. ಸೊ ಏನೋ ರೆಕಾರ್ಡ್ ಎಲ್ಲ ಮಾಡಿದಾರಪ್ಪ CSK ಅವ್ರು. ನಾವು ನಾರ್ಮಲ್ ಈ ಥರ ಎಲ್ಲ ಬಿಡ್ ಮಾಡೋದು, ಹುಚ್ಚುಚ್ಚು ಥರ ಬಿಡ್ ಮಾಡೋದೆಲ್ಲ ನೋಡಿರೋದಿಲ್ಲ. ಬಟ್ ಈ ಸೀಸನ್ ಅನ್ಕ್ಯಾಪ್ ಪ್ಲೇಯರ್ಗೆ ಈ ಪಾರ್ಟಿ ಬಿಡ್ ಮಾಡಿದ್ದಾರೆ ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಸೈಕಾಗಿ ಆಶ್ಚರ್ಯ ಆಗ್ತಾಯಿದೆ. ನನಗಂತೂ ಕಳೋಗ್ಬಿಟ್ಟಿದ್ದೀನಿ CSK ಈ ಥರ ಎಲ್ಲ ಬಿಡ್ ಮಾಡೋದು ನೋಡ್ಬಿಟ್ಟು. ಅಲ್ಲಿ ನೋಡ್ತವ್ರೆ ಹಂಗೆ ಹೋಗ್ತಾರೆ ಬಿಡ್ಡಿಂಗಿಗೆ, ಈ ಕ್ಯಾಮ್ರಾಗೆ ಹಂಗೆ ಹೋಗ್ತಾರೆ. ಇಲ್ಲಿ ನೋಡ್ತವ್ರೆ ಎಲ್ಲರಿಗೂ ಹಂಗಂಗೆ ಹೊಚ್ಚಿಗೆ ಹೋಯ್ತಾವ್ರು ಇವತ್ತು ಆಕ್ಷನಲ್ಲಿ. ಆ್ಯಕ್ಚುಲಿ ಕಾಂಪಿಟೇಷನ್ಗೆ ಅಂತ ಬರ್ತಾ ಇರೋದು ಸನ್ರೈಸ್ ಹೈದರಾಬಾದ್ ಅವರು CSKಗೆ. ನೋಡಿ ಇವರಿಬ್ರಿಗೂ ಕೂಡ ಕಾಂಪಿಟೇಷನ್ಗೆ ಬಿದ್ದಿದ್ದಲ್ಲಿ ಸನ್ರೈಸ್ ಹೈದರಾಬಾದ್ ಇಲ್ಲಾಂದರೆ ಎಷ್ಟು ಮಟ್ಟಿಗೆ ಹೋಗ್ತಿರ್ಲಿಲ್ವೇನೋ ಅವರು. ಸನ್ರೈಸ್ ಹೈದರಾಬಾದ್ ಅಲ್ಲೂ ಬಿದ್ದರು. ಆಮೇಲೆ ಅಕೀಬರ್ ವಿಚಾರದಲ್ಲೂ ಕೂಡ ಅಲ್ಲೂ ಬಿದ್ದರು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಅವರು ನೋಡಿ ಅಕೀಬರ್ ಅವರು ಕೂಡ 8.40 ಕೋಟಿಗೆ ಹೋಗಿದ್ದಾರೆ. ಇವ್ರು 3 ಹೈಯೆಸ್ಟ್ ಬಿಡ್ ಆಗಿದ್ದಾರೆ. ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ ಆ್ಯಂಡ್ ಅಕೀಬ್ ನಬಿ. ಸೊ ಈ 3 ಜನನೂ ಕೂಡ ಸೆನ್ಸೇಷನ್ ಮೂಡಿಸಿದ್ದಾರೆ ಈ ಒಂದು ಆಕ್ಷನಲ್ಲಿ. ಬಟ್ ಜಾಸ್ತಿ ಮೂಡಿಸಿರೋಂಥದ್ದು 14.20 ಕೋಟಿಗೆ ಹೋಗಿರುವಂಥವ್ರು ಯಾರಪ್ಪ? ಜಾಸ್ತಿ ಶೂಟ್ ಹಾಕೋದು ಸಾಕು. ಇವಾಗ ಪ್ರಶಾಂತ್ ವೀರ್ ಯಾರು ಅಂತ ಕೇಳಿದ್ರೆ ಇವ್ರು ಬಂದು ಉತ್ತರ ಪ್ರದೇಶನ ಪ್ಲೇಯರು. ಉತ್ತರ ಪ್ರದೇಶ್ T10 ಲೀಗಲ್ಲಿ ಇವರ ಹಾವಳಿ ಅಂತೂ ಜೋರಾಗಿತ್ತು. ಸೊ ಅದಕ್ಕೋಸ್ಕರ ಇವ್ರನ್ನ ಪರ್ಚೇಸ್ ಮಾಡಿದರೆ ಇವರ ಹಾವಳಿ ಹೆಂಗಿತ್ತು ಅಂದರೆ ಉತ್ತರ ಪ್ರದೇಶನ T10 ಲೀಗಲ್ಲಿ ಸ್ಟ್ರೈಕ್ ರೇಟು 170, ಕ್ಲೋಸ್ ಟು 170 ಇದೆ ಇವ್ರದ್ದು. 320 ರನ್ನ ಹೊಡೆದಿದ್ದಾರೆ 8 ಮ್ಯಾಚಲ್ಲಿ. 10 ಮ್ಯಾಚ್ ಆಡಿದ್ದಾರೆ ಆ ಒಂದು ಲೀಗಲ್ಲಿ. 320 ರನ್ನ ಹೊಡೆದಿದ್ದಾರೆ. ಜೊತೆಗೆ 8 ವಿಕೆಟ್ನ ಕೂಡ ತೆಗೆದಿದ್ದಾರೆ. ಇವ್ರು ಬಂದ್ಬಿಟ್ಟು ಲೆಫ್ಟ್ ಆರ್ಮ್ ಸ್ಪಿನ್ನರು. ಇಲ್ಲಿ ಜಡೇಜಾನ ಬಿಟ್ಟಿರೋದ್ರಿಂದ ಜಡೇಜಾ ಜಾಗನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಪ್ಲೇಯರ್ನ ಪ್ರಶಾಂತ್ ವೀರ್ನ ಎಳ್ಕೊಂಬಂದಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಪ್ರಶಾಂತ್ ವೀರ್ನ ಖಂಡಿತ ಇವರು ಲೆವೆಲಲ್ಲಿ ಆಡಿಸ್ಲೇಬೇಕು, ಆಡಿಸ್ತಾರೆ. ಯಾಕಂದರೆ ಜಡೇಜಾ ಇಲ್ಲ,
ಜಡೇಜನ್ ಜಾಗದಲ್ಲಂತೂ ಖಂಡಿತ ಇವ್ರನ್ನ ಫಿಟ್ ಮಾಡಬೇಕು ಯಂಗ್ ಪ್ಲೇಯರ್ನ ಅಂತ ಅನ್ಕೊಂಡಿದ್ದಾರೆ. ನೋಡಿ ಇಬ್ಬರು ಕೂಡ ಯಂಗ್ ಪ್ಲೇಯರು, ಅದು ಮುಖ್ಯವಾಗಿರೋದಿಲ್ಲ. ಇಬ್ಬರು ಕೂಡ ಯಂಗ್ ಟ್ಯಾಲೆಂಟು, ವಯಸ್ಸಾಗಿರೋ ಬಿಟ್ಬಿಟ್ಟು ಇವಾಗ ಯಂಗ್ ಟ್ಯಾಲೆಂಟ್ನ ಇಟ್ಕೊಂಡಿದ್ದಾರೆ. ಸರಿಯಾಗಿ ರುಬ್ಬುವಂಥ ಪ್ಲೇಯರು ಮಾತ್ರ. ಸಯಾದ್ ಮುಷ್ತಾಕ್ ಅಲಿನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಸೀನ್ ಇದೆ. ಎಕ್ಸಾಕ್ಟಾಗಿ ಸ್ಟ್ಯಾಟ್ಸ್ ಇಲ್ಲ ಸಯಾದ್ ಮುಷ್ತಾಕ್ ಅಲಿದು. ಒಟ್ಟಲ್ಲಿ UP T10 ಲೀಗಲ್ಲಿ ಮಾತ್ರ ಸರಿಯಾಗಿ ವಾಂಚ್ ಆಡಿದ್ದಾರೆ. 320 ರನ್ನ ವಾಂಚ್ ಹಾಕಿದ್ದಾರೆ. 170+ ಸ್ಟ್ರೈಕ್ ರೇಟ್ ಇರೋದ್ರಿಂದ ಇವ್ರನ್ನ ಪರ್ಚೇಸ್ ಮಾಡಿದರೆ. ಜೊತೆಗೆ ಹ್ಯಾಂಡಲು ಕೂಡ ಚೆನ್ನಾಗಿದ್ದಾರೆ, ಅಂದರೆ ಬೌಲಿಂಗಲ್ಲೂ ಕೂಡ ಚೆನ್ನಾಗಿದ್ದಾರೆ. 8 ವಿಕೆಟು ಈ ಥರ ಎಲ್ಲ ಎತ್ತಿರೋದ್ರಿಂದ ಸೊ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಿದೆ. ಬಟ್ ವಿಕೆಟ್ ಕೀಪರ್ ಬ್ಯಾಟ್ರ್ ಏನಕ್ಕೆ ಬೇಕಾಗಿತ್ತು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ ಅದೇನು ಮಾಡ್ತಾರೆ ಅಂತ. ಅವ್ರನ್ನೆಲ್ಲ ಆಡಿಸ್ತಾರೆ, ಅವ್ರನ್ನ ಮಿಡ್ಲ್ ಆರ್ಡರ್ ಆಡಿಸ್ತಾರ, ಟಾಪ್ ಆರ್ಡರ್ ಆಡಿಸ್ತಾರ, ಕಾದು ನೋಡಬೇಕಾಗತ್ತೆ. ಒಟ್ಟಲ್ಲಿ ಈ ಇಬ್ಬರು ಅಂತೂ ಸೆನ್ಸೇಷನ್ ಮೂಡಿಸ್ಬಿಟ್ರು. 14.20 ಕೋಟಿಗೆ ಹೋಗಿದ್ರಿಂದ CSK ಅವ್ರು ಏನು ಮಾಡಿದ್ರು ಗುರು ಅಂತ ಅನ್ನಿಸ್ಬಿಡ್ತು ಆಕ್ಷನಲ್ಲಿ. ನಿಮ್ಗೇನು ಅನಿಸ್ತು? ಅನ್ಕ್ಯಾಪ್ ಪ್ಲೇಯರ್ಗಳು ಈ ರೇಟಿಗೆ ಹೋಗ್ತಾ ಇರೋದು ನೋಡ್ಬಿಟ್ಟು ನಿಮ್ಗೆ ಏನು ಅನಿಸ್ತು? ಫಾರ್ ದ ವೆರಿ ಫಸ್ಟ್ ಟೈಮ್ IPL ಆಕ್ಷನಲ್ಲಿ ಈ ಥರ ಆಗ್ತಾ ಇರೋವಂಥದ್ದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.